ಮೈಸೂರಿನಲ್ಲಿ ಆಯೋಜನೆ ಆಗಿರುವ ಸಂಗೀತಗಾರ ಟಿಎಂ ಕೃಷ್ಣನ್ ಕಾರ್ಯಕ್ರಮಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ನವೆಂಬರ್ 22-23ರಂದು ಮೈಸೂರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಸಂಗೀತಗಾರ ಕೃಷ್ಣನ್ ಅನ್ಯಧರ್ಮೀಯ ಥೀಮ್ಗಳನ್ನು ಇಟ್ಕೊಂಡು ಈ ಹಿಂದೆ ಹಾಡಿದ್ದಾರೆ. ಹೀಗಾಗಿ ಇಸ್ಲಾಂ ಕ್ರಿಶ್ಚಿಯನ್ ಪ್ರಮೋಟ್ ಮಾಡುವಂತಹ ಹಾಡುಗಳಿಗೆ ಬಲಪಂಥೀಯರಿಂದ ಅಪಸ್ವರ ವ್ಯಕ್ತವಾಗಿದೆ. ಇದೀಗ ಮೈಸೂರಿನಲ್ಲಿ ನವೆಂಬರ್ 22ರಂದು ಕಾರ್ಯಕ್ರಮ ನಡೆಸಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಉದಯವೇ ಹಿಂದೂ ಧರ್ಮಕ್ಕಾಗಿ, ಹಿಂದೂ ದೇವತೆಗಳ ಸ್ತುತಿಗೆಂದೇ ಶಾಸ್ತ್ರೀಯ ಸಂಗೀತದ ಉದಯವಾಗಿದೆ. ಆದರೆ ಕೃಷ್ಣನ್ರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅವಮಾನ ಆಗಿದೆ ಅನ್ನೋದು ಬಲಪಂಥೀಯರ ವಾದ. ಇನ್ನು ಮೈಸೂರಿನಲ್ಲಿ ಟಿಎಂ ಕೃಷ್ಣನ್ ಅವರ ಕಾರ್ಯಕ್ರಮಕ್ಕೆ ಆಕ್ಷೇಪಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ಕಾರ್ಯಕ್ರಮದ ಆಯೋಜಕ ಗಾನಭಾರತಿ ಸಮಿತಿಯ ಕಾರ್ಯದರ್ಶಿ ವೇಣುಗೋಪಾಲ್, ನಾವು ಸಂಗೀತವನ್ನು ಉದ್ದೇಶವಾಗಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಟಿಎಂ ಕೃಷ್ಣನ್ ಅವರ ವೈಯಕ್ತಿಕ ವಿಚಾರಗಳು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ವೇಣುಗೋಪಾಲ್ ಜೊತೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಖ್ಯಾತ ಗಾಯಕ ಟಿಎಂ ಕೃಷ್ಣನ್ ಅವರ ಕಾರ್ಯಕ್ರಮ ಆಯೋಜನೆಯಾಗಿದೆ. ಆದರೆ ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ಸಹ ಆರಂಭವಾಗಿದೆ. ಅವರು ಹಿಂದೂ ಧರ್ಮ ಹಾಗೂ ಕೆಲ ಸಂಗೀತಗಾರರ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾರೆ ಅನ್ನೋದು ಒಂದು ವರ್ಗದ ವಾದವಾದರೆ, ಅದು ಸಂಗೀತ ಕಾರ್ಯಕ್ರಮವಾಗಿ ಅವರಿಗೆ ಜಾತಿ ಅಥವಾ ಬೇರೆ ಬಣ್ಣವನ್ನು ಕಟ್ಟಬೇಡಿ ಅನ್ನೋದು ಇನ್ನೊಂದು ವರ್ಗದ ವಾದವಾಗಿದೆ. ಹಾಗಾದರೆ ಈ ಕಾರ್ಯಕ್ರಮದ ಆಯೋಜಕರು ಈ ಕಾರ್ಯಕ್ರಮದ ಬಗ್ಗೆ ಹೇಳೋದೇನು? ನಮ್ಮ ಜೊತೆ ಗಾನ ಭಾರತೀಯ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಈ ತಿಂಗಳ 22ನೇ ತಾರೀಕು ನೀವು ಗಾನ ಭಾರತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಟಿಎಂ ಕೃಷ್ಣನ್ ಅವರದ್ದು. ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಮೊದಲು ನೀವು ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿದ್ಯಾವಾಗ, ಅದು ಹೇಗೆ ಎಕ್ಸಿಕ್ಯೂಟ್ ಆಯಿತು ಸರ್? ಈ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿ 2 ತಿಂಗಳಾಯಿತು ಸರ್. 2 ತಿಂಗಳ ಹಿಂದೆ ತಿಂಗಳಿಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಇರ್ತೀವಿ. ತಿಂಗಳಿಗೆ 2-3 ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಥರದ ಒಂದು ಸಲಹೆ ಕಮಿಟಿಲಿ ಸಲಹೆ ಬಂತು. ಟಿಎಂ ಕೃಷ್ಣ ಮೈಸೂರಿಗೆ 23ನೇ ತಾರೀಕು ಬರ್ತಿದ್ದಾರೆ. ಜೆ ಸಂಗೀತ ಸಭಾದಲ್ಲಿ ಅವ್ರು ಹಾಡ್ತಿದ್ದಾರೆ ಬೆಳದಿಂಗಳ ಸಂಗೀತದಲ್ಲಿ. 22ಕ್ಕೆ ನಾವು ಯಾಕೆ ಬಳಸ್ಕೋಬಾರ್ದು ಅಂತ ಒಂದು ಸಲಹೆ ಬಂತು. ಹೌದು, ನಮಗೂ ದುಡ್ಡು ವರ್ಕೌಟ್ ಆಗುತ್ತೆ, ಎಲ್ಲ ಉಳಿಯುತ್ತೆ ಅಂತ ನಾವು ಕೂಡ ಒಪ್ಕೊಂಡ್ವಿ ಆ ಸಲಹೆನ. ಟಿಎಂ ಕೃಷ್ಣ ಅವ್ನು ಕೇಳಿದ್ವಿ, 22 ಅಥವಾ 24 ನೀವು ಬರ್ತೀರಾ ಅಂತ. ಅವರು 24 ನಂಗೆ ಆಗಲ್ಲ, ಇಲ್ಲ ಬೇರೆ ಕಡೆ ಕಾರ್ಯಕ್ರಮ ಇದೆ, 22ಕ್ಕೆ ಬರ್ತೇನೆ ಅಂದರು. ಹಾಗಾಗಿ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ವಿ. ಆದರೆ ಈಗ ನೀವು ಕಾರ್ಯಕ್ರಮವನ್ನು ನಿಗದಿ ಮಾಡಿದ ನಂತರ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ, ಹೇಗೆ ಸರ್? ನನಗೆ ಯಾರೂ ಕಾರ್ಯಕ್ರಮ ಮಾಡಬೇಡಿ ಅಥವಾ ಥ್ರೆಟ್ ಅಂತ ಬರ್ತೀವಿ ಆ ಥರದ್ದು ನಂಗೆ ಯಾವುದೂ ಬಂದಿಲ್ಲ, ಆ ಥರದ್ದು ಏನೂ ಹೇಳಿಲ್ಲ. ಹಾಗಾಗಿ ನಮ್ಮ ಗಾನ ಭಾರತಿಗೆ ಅಫಿಷಿಯಲ್ ಆಗೋಂಥ ಯಾವ ಸುದ್ದಿನೂ ಇಲ್ಲ. ನಾವು ಸಾಮಾನ್ಯ ಸಂಗೀತಕ್ಕೆ ಅಷ್ಟೇ ಗಮನ ಕೊಡ್ತೀವಿ, ಬೇರೆ ವಿಷಯ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ನಮ್ಮ ಸಮಿತಿಯ ಕೆಲವು ಸದಸ್ಯರು ಒಳ್ಳೆ ಸಂಗೀತಗಾರರು, ಸಂಗೀತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಆ ಮಟ್ಟಿಗೆ ಮಾಡ್ತಾಯಿದ್ದೀವಿ ನಾವು ಅಷ್ಟೇ. ನಾವು ಎಲ್ಲ ಥರ ಸಂಗೀತಗಾರನೂ ಕರಿತೀವಿ, ನಮಗೆ ಇದು ಅವರು ಅಂತೇನಲ್ಲ. ಇದು ನಮ್ಮ ಪ್ರಕಾರ ನಾವು ಮಾಡುವ ತಿಂಗಳಲ್ಲಿ ಮಾಡುವ 150-200 ಕಾರ್ಯಕ್ರಮ, ಇದೊಂದು ಕಾರ್ಯಕ್ರಮ ಅಂತ ಅಷ್ಟೇ ನಾವು ಭಾವಿಸ್ಕೊಳ್ತೀವಿ ಹೊರತು ಇದೇನೋ ಒಂದು ವಿಶೇಷವಾದ್ದು ಅಥವಾ ಸೆನ್ಸೇಷನ್ ನಾವು ಭಾವಿಸೇ ಇಲ್ಲ. ನಮ್ಮ ಸಂಗೀತ ಅಷ್ಟೇ ಬೇಕು, ನಮಗೆ ಯಾವ ಸೆನ್ಸೇಷನ್ ನಮಗೆ ಆಸಕ್ತಿನೇ ಇಲ್ಲ. ಆಸಕ್ತಿ ದಯವಿಟ್ಟು ಬಂದು ಕೇಳಿ ಅಂತ ನಾನು ಭಾವಿಸ್ಕೊತೀನಿ ಅಷ್ಟೇ. ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ನಿಮ್ಮ ಗಾನ ಭಾರತೀಯ ಕಮಿಟಿಯ ಇತರೆ ಸದಸ್ಯರಿಗೆ ಫೋನ್ ಮಾಡುವಂಥದ್ದು ಮತ್ತು ಮೆಸೇಜ್ ಮಾಡುವಂಥದ್ದು, ಟಿಎಂ ಕೃಷ್ಣನ್ ಅವರ ಕಾರ್ಯಕ್ರಮಗಳನ್ನು ನಿಷೇಧ ಮಾಡಿ ಅದನ್ನು ರದ್ದು ಮಾಡಿ ಅಂತ ನೇರವಾಗಿ ಕೇಳುವಂಥ ಒಂದಷ್ಟು ಘಟನೆಗಳು ನಡೆದಿದೆ. ಹಿಮಾಂಶು ಅವರು ಸಹ ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲ, ಗಾನ ಭಾರತಿಗೆ ಯಾರು ಕೂಡ ನೇರವಾಗಿ ಕೇಳಿಲ್ಲ. ಆಮೇಲೆ ಹಂಗೆ ಮಾತಾಡ್ತಿರೋ ಕೂಡ ನಮ್ಮ ಸ್ನೇಹಿತರೆ ಸರ್. ವ್ಯತ್ಯಾಸಗಳಿದೆ, ಭಿನ್ನಾಭಿಪ್ರಾಯಗಳಿದೆ ಹೊರತು ಅವರು ಸಂಗೀತ ಪ್ರೇಮಿಗಳೇ. ಹಾಗಾಗಿ ನನಗೆ ಆ ಥರದ್ದೇನು ಡಿಫ್ರೆನ್ಸಸ್ ಇಲ್ಲ. ಡಿಫ್ರೆನ್ಸಸ್ ಒಳ್ಳೆಯದು, ನನ್ನ ಪ್ರಕಾರ ಒಳ್ಳೆಯದು. ಹಾಗಾಗಿ ಟಿಎಂ ಕೃಷ್ಣ ವ್ಯೂಗಳ ಬಗ್ಗೆ ಕೆಲವರಿಗೆ ಬೇರೆ ಭಿನ್ನಾಭಿಪ್ರಾಯಗಳಿದೆ, ಸಂತೋಷ ಅಷ್ಟೇ. ನನಗೂ ಬೇರೆ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಈ ಸಂಗೀತದ ಕಾರ್ಯಕ್ರಮ ನೀವು ಎಲ್ಲ ಥರದವರು ಬನ್ನಿ ನಾವು ಭಾವಿಸ್ತೀವಿ, ಅಷ್ಟೇ ನಮ್ಮ ಉದ್ದೇಶ. ನಮಗೆ ಬೇರೆ ಯಾವುದು ಕೂಡ ನಮ್ಮ ಮುಖ್ಯನೇ ಇಲ್ಲ. ನಮ್ಮ ಸಂಗೀತ 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 ಅಷ್ಟೇ. ಇಬ್ಬರು ಕೂಡ ಬನ್ನಿ ಸಂಗೀತ ಕೇಳೋಣ, ಖುಷಿಯಾಗಿ ಸಂಗೀತ ಕೇಳೋಣ. ಇಷ್ಟ ಆಗದೆ ಹೋದರೆ ಇಷ್ಟ ಆಗಿಲ್ಲ ಅಂತ ಹೇಳೋಣ, ಬರೋಕ್ಕೆ ಇಷ್ಟ ಇಲ್ದರೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಣ, ಬರದೇ ಇರೋಣ ಸರ್ ಅಷ್ಟೇ. ಯಾವುದೇ ಸಂಗೀತ ಆಗಲಿ ಸರ್, ಯಾರದೇ ಸಂಗೀತ ಆಗಲಿ, ಸಂಗೀತನ ಪ್ರೀತಿಸೋಣ. ಅವ್ರ ಸಂಗೀತ ನಮ್ಗೆ ಇಷ್ಟ ಆಗಲ್ವಾ, ಬಿಟ್ಬಿಡೋಣ. ಅವ್ರ ವ್ಯೂಸ್ ಇಷ್ಟ ಆಗಲಿಲ್ವಾ, ಬಿಟ್ಬಿಡೋಣ ಸರ್. ಅವ್ರ ವ್ಯೂಸ್ ಅವ್ರು ಇಟ್ಕೊಳ್ಳಿ, ನಮ್ಮ ವ್ಯೂಸ್ ನಾವು ಇಟ್ಕೊಳ್ಳೋಣ ಸರ್. ಎಸ್, ಇದು ಗಾನ ಭಾರತಿ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವ್ರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರಿಗೆ ಕಾರ್ಯಕ್ರಮ ಇಷ್ಟವಿಲ್ಲ ಅವರು ಕಾರ್ಯಕ್ರಮದಿಂದ ದೂರ ಉಳ್ಕೊಳ್ಬೋದು, ಆದರೆ ಸಂಗೀತಕ್ಕೆ ಮಾತ್ರ ಯಾವುದೇ ರೀತಿಯಾದಂಥ ಭೇದ ಭಾವ, ಜಾತಿ, ಧರ್ಮದ ಬಣ್ಣವನ್ನು ಕಟ್ಟಬಾರ್ದು. ಕಾರ್ಯಕ್ರಮಕ್ಕೆ ನಾವು ಅವರನ್ನು ಆಹ್ವಾನಿಸಿದ್ದೇವೆ, ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೇನಾದರೂ ಆಕ್ಷೇಪಗಳು ವ್ಯಕ್ತವಾದರೆ ಅದನ್ನು ಸಂಘದ ಮತ್ತು ಕಮಿಟಿಯ ಮುಂದೆ ಇಟ್ಟು ಮುಂದಿನ ತೀರ್ಮಾನಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.